ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಯಾರು KS ಪ್ರಿಲಿಮ್ಸ್ 2026 ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾನು ಹಿಸ್ಟ್ರಿ ವಿಷಯದಲ್ಲಿ ಅಂದರೆ ಇತಿಹಾಸದಲ್ಲಿ ಪ್ರೈಮ್ ಟಾಪಿಕ್ಸ್ ಅನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದೇ ರೀತಿ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಕರೆಂಟ್ ಅಫೇರ್ಸು, ನ್ಯಾಷನಲ್ ಕರೆಂಟ್ ಅಫೇರ್ಸು, ಸ್ಟೇಟ್ ಕರೆಂಟ್ ಅಫೇರ್ಸು, ಬಜೆಟ್, ಸರ್ವೆ, ಆಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲ ಸಬ್ಜೆಕ್ಟ್ಸ್ ಮೇಲೂ PTs ಅನ್ನ ನಾನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಚರ್ಚೆ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್, ಪ್ರೈಮ್ ಟಾಪಿಕ್ಸ್ ಬ್ಯಾಚ್ 7th ಆಗಸ್ಟ್ ಇಂದ KS ಗುರುಜಿ ಆಪ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸುಮಾರು ಜನ ಕೂಪನ್ ಕೋಡ್ ಕೇಳ್ತಾ ಇದ್ರಿ. ಕೂಪನ್ ಕೋಡು ಪ್ರೈಮ್ ಅಂತ ಹೇಳ್ಬಿಟ್ಟು ಈ ಕೂಪನ್ ಕೋಡ್ ಅನ್ನ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ₹1000. ಸೊ ನೀವು ಕೋರ್ಸ್ ಬೈ ಮಾಡ್ಬೋದು, ರೈಟ್. ಸೊ ಇಲ್ಲಿ ಪ್ರೈಮ್ ಟಾಪಿಕ್ಸ್ ಯಾಕೆ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ, ಇದನ್ನ ನಾನು 2014, 17, 20, 24 ಎರಡು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡುವಾಗ ಪದೇ ಪದೇ ಹೇಳೋ ಹಾಗೆ ಕೆಲವೊಂದಿಷ್ಟು ಟಾಪಿಕ್ಸ್ ರಿಪೀಟ್ ಆಗ್ತಾ ಇದಾವೆ. ಟಾಪಿಕ್ ಆದ್ರೂ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಥೀಮ್ಸ್ ಆದ್ರೂ ಆಗಿರ್ಬೋದು. ಮೋರ್ ಆರ್ ಲೆಸ್ UPSC ಪ್ಯಾಟರ್ನ್ ತರಾನೇ ಪದೇ ಪದೇ ಎಕ್ಸಾಮಿನರ್ ಏನ್ ಮಾಡ್ತಾ ಇದ್ದಾನೆ, ಆ ಸಬ್ಜೆಕ್ಟ್ ಅಲ್ಲಿ ಅಂತಹ ಒಂದು ಕೆಲವೊಂದಿಷ್ಟು ಹೆಸರುಗಳಾಗಿರ್ಬೋದು, ಅಂದ್ರೆ ಪರ್ಸನಾಲಿಟೀಸ್ ಆಗಿರ್ಬೋದು, ಅಥವಾ ಇಶ್ಯೂಸ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಘಟನೆಗಳಾಗಿರ್ಬೋದು, ಅದ್ರ ಮೇಲೆ ಪದೇ ಪದೇ ಬೇರೆ ಬೇರೆ ಆಯಾಮಗಳಿಂದ ಪ್ರಶ್ನೆ ಫ್ರೇಮ್ ಮಾಡ್ತಾ ಇದ್ದಾರೆ. ಸೊ ನಾವು ಪ್ರಿಪರೇಷನ್ ಮಾಡುವಾಗ ಈ ಪ್ರೈಮ್ ಟಾಪಿಕ್ಸ್ ಅನ್ನ ಐಡೆಂಟಿಫೈ ಮಾಡಿಕೊಂಡು ಇದ್ರ ಮೇಲೆ ಯೂಶುವಲ್ ಪ್ರಿಪರೇಷನ್ ಜೊತೆಗೆ ಇದ್ರ ಮೇಲೆ ಜಾಸ್ತಿ ಒತ್ತು ಕೊಟ್ಟಾಗ ನಮ್ಮ ಒಂದು ಪ್ರಿಪರೇಷನ್ ಏನಾಗುತ್ತೆ, ಇನ್ನೂ ಎಫೆಕ್ಟಿವ್ ಆಗುತ್ತೆ. ಸೊ ನೆನಪಿರ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ 100% ನಥಿಂಗ್ ಈಸ್ ಗ್ಯಾರಂಟಿಡ್ ಹಿಯರ್. ಬಟ್ ನಮ್ಮ ಎಫರ್ಟ್ ಏನಾಗಿರ್ಬೇಕು, ಎಫೆಕ್ಟಿವ್ನೆಸ್ ಅನ್ನ ಇನ್ಕ್ರೀಸ್ ಮಾಡೋದಾಗಿರ್ಬೇಕು. ಸೊ ಹಾಗಾಗಿ ಇವತ್ತು ನಾನು ಏನ್ ಮಾಡ್ತೀನಿ, ಇಲ್ಲಿ ಡಿಸೆಂಬರ್ 2024 ಒಂದು ಕ್ವಶನ್ ಪೇಪರ್ ತಗೊಂಡು ಅದರಲ್ಲಿ ಹಿಸ್ಟ್ರಿ, ಏನ್ಷಿಯಂಟು, ಮಿಡಿವಲ್ಲು, ಮಾಡರ್ನು, ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್ ಅನಾಲಿಸಿಸ್ ಮಾಡ್ತೀನಿ. ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಡಿಫಿಕಲ್ಟಿ ಅಥವಾ ಕ್ವಶನ್ಸ್ ಅನ್ನ ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದೀನಿ, ನಾನು ಪದೇ ಪದೇ ಪ್ರೈಮ್ ಟಾಪಿಕ್ ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಪ್ರೈಮ್ ಟಾಪಿಕ್ ಅನ್ನ ಕೆಟಗರೈಸ್ ಮಾಡಿ 3 ಒಂದು ಆಯಾಮಗಳಲ್ಲಿ A++A+A ಅಂತ ಹೇಳ್ಬಿಟ್ಟು 3 ಕೆಟಗರೀಸ್ ಅಲ್ಲಿ ನಾನು ಹಿಸ್ಟ್ರಿ ಪ್ರೈಮ್ ಟಾಪಿಕ್ಸ್ ಅನ್ನ ಕೊಟ್ಟಿದ್ದೀನಿ. ಅದನ್ನು ಕೂಡ ಚರ್ಚೆ ಮಾಡ್ತೀನಿ. ಸೊ ಈ ರೀತಿ ನೀವು ಪ್ರಿಪರೇಷನ್ ಅನ್ನ ಮಾಡಿದಾಗ ನಿಮಗೆ ಬರ್ಡನು ಕಡಿಮೆ ಇರುತ್ತೆ, ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಫೈನ್. ಸೊ ಮೊಟ್ಟ ಮೊದಲನೇದಾಗಿ ಅಬ್ಸರ್ವೇಷನ್ ಏನಪ್ಪಾ ಅಂತ ಹೇಳಿದ್ರೆ, ಈ 5 ಕ್ವಶನ್ ಪೇಪರ್ಸ್ ಅನ್ನ 2014, 17, 20 ಮತ್ತು 24 ಎರಡು ಕ್ವಶನ್ ಪೇಪರ್ಸ್ ಕಂಬೈನ್ ಮಾಡಿದಾಗ ನಿಯರ್ಲಿ 50% ಕ್ವಶನ್ಸ್ ನಮಗೆ ಪ್ರಾಚೀನ ಮತ್ತು ಮಧ್ಯಯುಗೀನ ಭಾರತ ಅಂದ್ರೆ ಏನ್ಷಿಯಂಟ್ ಹಾಗೂ ಮಿಡಿವಲ್ ಹಿಸ್ಟ್ರಿ ಜೊತೆಗೆ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಬರ್ತಾ ಇದೆ. ನಿಯರ್ಲಿ 50%. ಇನ್ 50% ಮಾಡರ್ನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಮೇಲೆ ಬರ್ತಾ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಸ್ UPSC ಆಸ್ಪಿರೆಂಟ್ಸ್ ನಾವೇನ್ ಮಾಡ್ತಾ ಇರ್ತೀವಿ, ಯೂಶುವಲಿ ಈ ಏನ್ಷಿಯಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿನ ಸ್ಕಿಪ್ ಮಾಡ್ತೀವಿ. ಸೊ ನಾನು ಕ್ಲಿಯರ್ ಮಾಡೋಂಥ 3 UPSC ಫಿಲಿಮ್ಸ್ ಅಲ್ಲಿ ನಾನು ಟು ಬಿ ವೆರಿ ಫ್ರಾಂಕ್ ಏನ್ಷಿಯಂಟ್ ಮಿಡಿವಲ್ ಹಿಸ್ಟ್ರಿನ ಟಚ್ ಮಾಡಿರಲಿಲ್ಲ. ಬಿಕಾಸ್ ತುಂಬಾ ವಾಲ್ಯೂಮ್ ಇತ್ತು ಅಂಡ್ ಕಾಸ್ಟ್ ಬೆನಿಫಿಟ್ ರೇಷಿಯೋ ತುಂಬಾ ಕಮ್ಮಿ ಇತ್ತು. ಆದ್ರೆ ಆ ತಪ್ಪನ್ನ ಇಲ್ಲಿ ನಾವು KPSC ತಗೊಳ್ಳೋಕೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಯರ್ಲಿ 50% ವೇಟೇಜು ಈ ಏನ್ಷಿಯಂಟ್, ಮಿಡಿವಲ್ ಮತ್ತೆ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಇದೆ, ರೈಟ್. ಸೊ ಇನ್ನು ಸುಮಾರು 20-25% ಮಾಡರ್ನ್ ಹಿಸ್ಟ್ರಿ ಮೇಲೆ ಇರುತ್ತೆ ಅಂಡ್ 20-25% ಕರ್ನಾಟಕ ಹಿಸ್ಟ್ರಿ ಮೇಲೆ ಇರುತ್ತೆ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ನೀವು ಓದಲೇಬೇಕಾಗುತ್ತೆ. ಬಟ್ ಅದರ ಅರ್ಥ ಈ ದಪ್ಪ ಬುಕ್ಸ್ ತಗೊಂಡು ಈ 500 ಪೇಜ್ದು, 1000 ಪೇಜ್ದು, ಆಮೇಲೆ ಗೆಜೆಟಿಯರ್ ತಗೊಂಡು ಓದುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಪ್ರೈಮ್ ಟಾಪಿಕ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಯಾವ ರೀತಿ ಐಡೆಂಟಿಫೈ ಮಾಡಬೇಕು, ಯಾಕೆ ಪದೇ ಪದೇ ಎಕ್ಸಾಮಿನರ್ ಅದ್ರ ಮೇಲೆ ಕ್ವಶನ್ಸ್ ಫ್ರೇಮ್ ಮಾಡ್ತಾ ಇದ್ದಾನೆ ನಿಮ್ಗೆ ಗೊತ್ತಾಗುತ್ತೆ, ರೈಟ್. ಸೊ ಇಲ್ಲಿ 2024ರಿಂದ ನಾನು ಇಲ್ಲಿವರೆಗೂ 14 ಕ್ವಶನ್ ಪೇಪರ್ ವರ್ಗು ಎಲ್ಲಾ ಕ್ವಶನ್ಸ್ ಅನ್ನ ತಗೊಂಡು ಅದಕ್ಕೆ ರೈಟ್ ಆನ್ಸರು ಮತ್ತೆ ಯಾವ ಟಾಪಿಕ್ ಮೇಲೆ ಬಂದಿದೆ, ಡಿಫಿಕಲ್ಟಿ ಲೆವೆಲ್ ಅನ್ನ ಕೂಡ ಇಲ್ಲಿ ಫ್ರೇಮ್ ಮಾಡಿದ್ದೀನಿ. ಸೊ ಈ ಡಿಫಿಕಲ್ಟಿ ಲೆವೆಲ್ ಅನ್ನ ಅನಾಲಿಸಿಸ್ ಮಾಡಿದಾಗ ನನಗೆ ಒಂದೇನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಹಿಸ್ಟ್ರಿ ಕ್ವಶನ್ಸ್ ಲೆಟ್ಸೆ ಸುಮಾರು ಒಂದು 2024ರಲ್ಲಿ 15 ಹಿಸ್ಟ್ರಿ ಕ್ವಶನ್ಸ್ ಬಂದಿತ್ತು ಅನ್ಕೊಳ್ಳಿ. ಇದರಲ್ಲಿ ರೈಟ್ ಅವೇ ತುಂಬಾ ಡಿಫಿಕಲ್ಟು, ಅಟೆಂಡ್ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳುವಂತಹ ಸುಮಾರು ಒಂದು 4-5 ಕ್ವಶನ್ಸ್ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಈಸಿ ಕ್ವಶನ್ಸ್ ಸುಮಾರು 7 ಅಟ್ಲೀಸ್ಟ್ ಇರುತ್ತೆ, 7-8. ಇನ್ ಮಿಕ್ಕಂತಹ ಒಂದು 3-4 ಕ್ವಶನ್ಸ್ ಮಾಡರೇಟ್ ಆಗಿರುತ್ತೆ. ಸೊ ನಿಮ್ ಟಾರ್ಗೆಟ್ ಏನಾಗಿರ್ಬೇಕು, ಈ 7 ಈಸಿ ಕ್ವಶನ್ಸ್ ಆಮೇಲೆ ಮಾಡರೇಟ್ ಅಲ್ಲಿ ಅಟ್ಲೀಸ್ಟ್ ಒಂದು 2 ಕ್ವಶನ್ಸ್, ಸುಮಾರು 8-9 ಕ್ವಶನ್ಸ್ ನಿಮ್ಗೆ ಹಿಸ್ಟ್ರಿಯಲ್ಲಿ ಬರಲೇಬೇಕು. ಈ ರೀತಿ ಟಾರ್ಗೆಟ್ ಮಾಡಿ. ಈ 4-5 ಡಿಫಿಕಲ್ಟ್ ಕ್ವಶನ್ಸ್ ತಲೆನೇ ಕೆಡಿಸ್ಕೊಳ್ಬೇಡಿ. ಬಿಕಾಸ್ ಯಾವ್ದನ್ನ ಯಾರಿಗೂ ಅಟೆಂಡ್ ಮಾಡಕ್ ಬರ್ತಿಲ್ವೋ ಅಂತರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಅಲ್ಟಿಮೇಟ್ಲಿ ನಿಮ್ಗೆ ಔಟ್ ಆಫ್ 400 ಇಫ್ ಯು ಆರ್ ಅ GM ಕ್ಯಾಂಡಿಡೇಟ್ 200+ ಬೇಕಾಗುತ್ತೆ, ರೈಟ್. ಸೊ ಮಿಕ್ಕಿದ 200 ಮಾರ್ಕ್ಸ್ ಅದ್ರ ಬಗ್ಗೆ ಒಂದು ಸ್ಟೇಜ್ ಆಫ್ ಪ್ರಿಪರೇಷನ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ. ಫೈನ್. ಸೊ ಈಗ 1 by 1 ನೋಡ್ಕೊಂಡು ಹೋಗೋಣ. ಓಕೆ, 2024ರಲ್ಲಿ ಫಸ್ಟ್ ಕ್ವಶನ್ ಯಾವ್ದಾಗಿತ್ತು ಅಂದ್ರೆ ಕ್ವಶನ್ ನಂಬರ್ 17 ಹಿಸ್ಟ್ರಿ ಏನಾಗಿತ್ತು, ಮೀನಾ ಬಜಾರ್ ಮೇಲೆ ಕ್ವಶನ್ ಬಂದಿತ್ತು. ಸೊ ಇಲ್ಲಿ ಗಮನ ಇಟ್ಟು ನೋಡ್ಕೊಳ್ಳಿ, ಯಾವ ರೀತಿ ಒಂದು ಕ್ವಶನ್ ಅನ್ನ ಬೇಸಿಸ್ ಆಗಿ ಇಟ್ಕೊಂಡು ಅದನ್ನ ಡಿಕೋಡ್ ಮಾಡಿ ಅದರಲ್ಲಿ ಪ್ರೈಮ್ ಟಾಪಿಕ್ ಅನ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಮೀನಾ ಬಜಾರು
ಯಾವ ಕಾಂಟೆಕ್ಸ್ಟ್ ಅಲ್ಲಿ ಕೇಳಿದ್ದಾರೆ? ಮುಘಲ್ಸ್ ಕಾಂಟೆಕ್ಸ್ಟ್ ಅಲ್ಲಿ ಕೇಳಿದ್ದಾರೆ, ರೈಟ್. ಸೊ ಇಲ್ಲಿ ಮುಘಲ್ಸ್ ಅಂತ ಬಂದಾಗ, ಮುಘಲರು ಅಂತ ಬಂದಾಗ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕಿಂಗ್ಸ್ ಯಾರಪ್ಪ ಅಥವಾ ರೂಲರ್ಸ್ ಯಾರು? ನಮಗೆ ಹುಮಾಯೂನು, ಅಕ್ಬರು, ಶಹಜಾನು, ಜಹಾಂಗೀರ್. ಕಳೆದ ಹಳೆಯ ಯಾವ್ದಾದ್ರು ಒಂದು UPSC ಪ್ರಶ್ನೆ ಪತ್ರಿಕೆ ತೆಗೆದುಕೊಳ್ಳಿ ಅಥವಾ ಬೇರೆ ಯಾವ್ದಾದ್ರು SSC ಆಗಿರ್ಬೋದು ಅಥವಾ ಸ್ಟೇಟ್ PCS ಕ್ವಶನ್ ಪೇಪರ್ ನೋಡಿ, ಮುಘಲ್ಸ್ ಅಂತ ಬಂದಾಗ ಪ್ರಮುಖವಾಗಿ ಅಕ್ಬರು, ಶಹಜಹಾನು ಮತ್ತೆ ಜಹಾಂಗೀರ್ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಸೊ ಇಲ್ಲಿ ಹುಮಾಯೂನ್ ಸೇರಿಸ್ಕೊಳ್ಳಿ. ಸೊ ಮುಘಲ್ಸ್ ಅಂತ ನೀವು ಒಂದು ಪ್ರೈಮ್ ಟಾಪಿಕ್ ಓದುವಾಗ ಅಥವಾ ಮುಘಲ್ಸ್ ಅಂತ ನೀವು ಒಂದು ಟಾಪಿಕ್ ಅನ್ನು ಓದುವಾಗ ಇದರಲ್ಲಿ ತಪ್ಪದೆ ಈ 4 ಜನರನ್ನ ಮೊದಲನೇದಾಗಿ ಓದಿ. ಏನೇನು ಓದ್ಬೇಕು? ಅವರ ಕ್ರೊನಾಲಜಿ, ಯಾರು ಮೊದಲು ಬರ್ತಾರೆ, ಯಾರು ನಂತರದಲ್ಲಿ ಬರ್ತಾರೆ. ಆಮೇಲೆ ಅವರು ಮಾಡಿದಂತಹ ಪ್ರಮುಖ ಯುದ್ಧಗಳು, ಬ್ಯಾಟಲ್ಸ್ ಅಥವಾ ವಾರ್ಸ್. ಮೂರನೇದು ಅವರು ತಂದಂತಹ ಕೆಲವೊಂದಿಷ್ಟು ರಿಫಾರ್ಮ್ಸ್ ಅಥವಾ ಸಂಸ್ಥೆಗಳನ್ನ ಸೆಟ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಮೀನಾ ಬಜಾರು, ಫಾರ್ ಎಕ್ಸಾಂಪಲ್ ಝರೋಕಾ ದರ್ಶನ್, ಆಮೇಲೆ ಇಬಾದತ್ ಖಾನ. ಯಾರು ಯಾವ್ದನ್ನ ಮಾಡಿದ್ರು, ಯಾಕೆ ಮಾಡಿದ್ರು, ಈ ಆಯಾಮಗಳಿಂದ ಓದಿದಾಗ, ಆಮೇಲೆ ಅವರ ಒಂದು ಆಟೋಬಯೋಗ್ರಫಿ ಅಥವಾ ಬಯೋಗ್ರಫಿ, ಅವರು ರಚನೆ ಮಾಡಿದಂತಹ ಯಾವ್ದಾದ್ರು ಕಾವ್ಯ, ಕಾದಂಬರಿ, ಇಷ್ಟು ಆಯಾಮಗಳಿಂದ ಒಂದು ಟಾಪಿಕ್ಗೆ ಒಂದು ಸುಮಾರು 5 ಡೈಮೆನ್ಷನ್ ಕೊಟ್ರೆ ಆ ಟಾಪಿಕ್ ಸಂಪೂರ್ಣವಾಗಿ ಪ್ರಿಪರೇಷನ್ ಆಗುತ್ತೆ. ಇದ್ರ ಜೊತೆಗೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡುವಾಗ ಒಂದನ್ನ ನೀವು ಗಮನ ಇಟ್ಟು ನೋಡಬೇಕು, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಆ ಕ್ವಶನ್ ಅನ್ನ ಬೇಸ್ಡ್ ಆನ್ ಕಾಮನ್ ಸೆನ್ಸ್ ನಾವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯವಿದೆಯಾ ಅಂತ ಹೇಳ್ಬಿಟ್ಟು. ಏನಪ್ಪ ಕಾಮನ್ ಸೆನ್ಸ್? ದಿಸ್ ಇಸ್ ನಥಿಂಗ್ ಬಟ್ ಎಲಿಮಿನೇಷನ್ ಟೆಕ್ನಿಕ್. ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ನಿಮಗೆ ಗೊತ್ತಿರ್ತಕ್ಕಂತಹ ಒಂದು, ಯಾಕಂದ್ರೆ ಒಂದು ಕ್ವಶನ್ ಸೆಟ್ ಮಾಡ್ಬೇಕಂದ್ರೆ ಆ ಎಕ್ಸಾಮಿನರ್ ಏನ್ ಮಾಡ್ತಾನೆ ಹೇಳಿ, ಆ ಕ್ವಶನ್ಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಬೇಸ್ಡ್ ಇದ್ರೆ ಕೆಲವೊಂದಿಷ್ಟು ಸರಿಯಾದಂತಹ ಸ್ಟೇಟ್ಮೆಂಟ್ಸ್ ಕೊಡಬೇಕು, ಕೆಲವೊಂದಿಷ್ಟು ರಾಂಗ್ ಸ್ಟೇಟ್ಮೆಂಟ್ಸ್ ಕೊಡಬೇಕು. ಆ ರಾಂಗ್ ಸ್ಟೇಟ್ಮೆಂಟ್ ಕೊಡುವಾಗ ರೈಟ್ ಸ್ಟೇಟ್ಮೆಂಟ್ ತಗೊಂಡು ಅದಕ್ಕೆ ಏನಾದ್ರೂ ಒಂದು ತಪ್ಪನ್ನ ಸೇರಿಸಬೇಕಲ್ಲ, ಆ ತಪ್ಪನ್ನ ಐಡೆಂಟಿಫೈ ಮಾಡುವಂತ ಸ್ಕಿಲ್ ಅನ್ನ ಬೆಳೆಸ್ಕೊಳ್ಳಿ. ನಿಮ್ಮ ಒಂದು ಐಡೆಂಟಿಫಿಕೇಶನ್ ಈಸಿ ಆಗುತ್ತೆ, ಇದರಿಂದ ನಿಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂಡ್ ಎಕ್ಸ್ಟ್ರಾ ಮಾರ್ಕ್ಸ್ ಏನ್ ಬೇಕಲ್ವಾ ನಿಮ್ಮ ಪ್ರಿಪರೇಷನ್ಗೆ, ಅದು ಕೂಡ ಇಲ್ಲಿ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಮೀನಾ ಬಜಾರ್ ಮೇಲೆ ಪ್ರಶ್ನೆ ಇದೆ. ಹುಮಾಯೂನ್ ವಾಸ್ ದಿ ಫಸ್ಟ್ ಮುಘಲ್ ಎಂಪರರ್ ಟು ಇಂಟ್ರೊಡ್ಯೂಸ್ ಇಟ್, ಗೊತ್ತಿದೆಯಾ? ಗೊತ್ತಿಲ್ಲ ಅನ್ಕೊಳ್ಳಿ. ಅಕ್ಬರ್ ಎಕ್ಸಾಲ್ಟೆಡ್ ಸಚ್ ಡೇಸ್ ಆಫ್ ಫೆಸ್ಟಿವಲ್ಸ್ ಆಸ್ ಖುಸ್ರೂಸ್, ಗೊತ್ತಿದೆಯಾ? ಗೊತ್ತಿಲ್ಲ ಅನ್ಕೊಳ್ಳಿ. ಶಹಜಹಾನ್ ಅರೇಂಜ್ಡ್ ಸಚ್ ಬಜಾರ್ ಆನ್ ದಿ ಒಕೇಶನ್ ಆಫ್ ಎವ್ರಿ ಫೆಸ್ಟಿವಲ್. ಯೂಶುವಲಿ ಕೆಲವೊಂದಿಷ್ಟು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಬಂದಾಗ, ಪ್ರತಿ ಬಾರಿ, ಎವ್ರಿವೇರ್, ಆಮೇಲೆ ಎವ್ರಿ ಫೆಸ್ಟಿವಲ್, ಆಲ್ ದ ಟೈಮ್, ಇಂತಹ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಬಂದಾಗ ಅಂತಹ ಒಂದು ಸ್ಟೇಟ್ಮೆಂಟ್ ಏನಾಗಿರುತ್ತೆ, ಯೂಶುವಲಿ ರಾಂಗ್ ಆಗಿರುತ್ತೆ. ಸೊ ಆ ಒಂದು ಕಾಮನ್ ಸೆನ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಇದನ್ನ ನೀವು ತಪ್ಪಂತ ಮಾರ್ಕ್ ಮಾಡಬಹುದು. ಸೊ ಆಪ್ಷನ್ 3 ಹೋದ್ರೆ ನಿಮ್ಗೆ 2, 3, 4 ಹೋಗುತ್ತೆ. ಇದು ಐ ಥಿಂಕ್ ಗ್ರೇಸ್ ಮಾರ್ಕ್ ಬಂದಿತ್ತು ಅನ್ಸುತ್ತೆ KS ಫಿಲಿಮ್ಸ್ ಅಲ್ಲಿ, ಯಾಕಂದ್ರೆ ಇಲ್ಲಿ 4 ಕೂಡ ಸರಿಯಾಗಿದೆ. ಅಕ್ಬರ್ ಏನ್ ಮಾಡ್ತಾನೆ, ನವರೋಜ್ ಸೆಲೆಬ್ರೇಷನ್ ಆದ್ಮೇಲೆ ಈ ಒಂದು ಏನು ಪರಂಪರೆಯನ್ನ ಆರ್ಗನೈಸ್ ಮಾಡ್ತಾ ಇದೆ. ಮೀನಾ ಬಜಾರ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮಹಿಳೆಯರನ್ನ ಗಮನದಲ್ಲಿ ಇಟ್ಕೊಂಡು ಆರ್ಗನೈಸ್ ಮಾಡಿದಂತಹ ಒಂದು ಸಂತೆ ಆಗಿರ್ತಾ ಇತ್ತು, ಬಜಾರ್ ಆಗಿರ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ 1, 2, 4 ಅಂತ ಗೊತ್ತಾಗುತ್ತೆ, ರೈಟ್. ಸೊ ಈ ಒಂದು ಕ್ವಶನ್ ನಮ್ಗೆ ಏನ್ ಗೊತ್ತಾಯ್ತು, ಮೀನಾ ಬಜಾರ್ ಅಂತ ಬಂದ್ರೆ ಅದು ಮುಘಲರ ಕಾಲದಲ್ಲಿ ಪ್ರಮುಖವಾಗಿದ್ದಂತಹ 4 ರೂಲರ್ಸ್ ಹೆಸರನ್ನ ಫಸ್ಟ್ ಬರೆದಿಟ್ಕೊಳ್ಳಿ. ಯಾರ್ಯಾರು? ಹುಮಾಯೂನು, ಅಕ್ಬರು, ಶಹಜಹಾನು, ಆಮೇಲೆ ಜಹಾಂಗೀರ್. ಅದಾದ್ಮೇಲೆ ಪ್ರತಿಯೊಬ್ರು ತಂದಂತಹ ಸಾಮಾಜಿಕ ಸುಧಾರಣೆಗಳು, ಸೋಷಿಯಲ್ ರಿಫಾರ್ಮ್ಸ್ ಏನೇನಿತ್ತು, ಅವರು ಹೊಸ ಲಾ ಏನಾದ್ರು ಇಂಟ್ರೊಡ್ಯೂಸ್ ಮಾಡಿದ್ರ, ಅಂದ್ರೆ ಈ ಧರ್ಮ ಸಹಿಷ್ಣುತೆಗೆ, ಅಂದ್ರೆ ಕಮ್ಯುನಲ್ ವೈಲೆನ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ಯಾವ್ದಾದ್ರು ಹೊಸ ಇನ್ಸ್ಟಿಟ್ಯೂಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಈ ರೀತಿ ಏನಾದ್ರು ಸ್ಟಾರ್ಟ್ ಮಾಡಿದ್ರ ಅದನ್ನ ಪಟ್ಟಿ ಮಾಡ್ಕೊಳ್ಳಿ, ರೈಟ್. ಸೊ ಈಗ ಫಾರ್ ಎಕ್ಸಾಂಪಲ್ ಅಕ್ಬರು ಝರೋಕಾ ದರ್ಶನ್ ಅಂತ ಆರಂಭ ಮಾಡಿದಾನೆ. ಝರೋಕಾ ದರ್ಶನ್ ಅಂದ್ರೆ ಈ ದೊಡ್ಡ ಸೆಲೆಬ್ರಿಟೀಸ್, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್ ಮನೆ ಮುಂದೆ ನಿಂತ್ಕೊಂಡಾಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಅಭಿಮಾನಿಗಳು ಅಲ್ಲಿ ಮುಂಬೈಲಿ ನಿಂತ್ಕೊಂಡಿರ್ತಾರೆ. ಅವ್ರು ಯಾವಾಗೂ ಬೆಳಗ್ಗೆನೋ ಸಾಯಂಕಾಲ ಒಂದ್ಸರಿ ಬಂದು ಬಾಲ್ಕನಿಂದ ಹಿಂಗೆ ಕೈ ಮಾಡ್ತಾರೆ. ಅದೇ ರೀತಿ ಅಕ್ಬರು ಈ ಝರೋಕಾ ದರ್ಶನ್ ಅನ್ನೋ ಒಂದು ಪರಂಪರೆಯನ್ನ ಆರಂಭ ಮಾಡಿದಂತೆ. ಸೊ ಅವನ್ ಏನ್ ಮಾಡ್ತಾ ಇದ್ದ, ತನ್ನ ಬಾಲ್ಕನಿಯಲ್ಲಿ ಬಂದು ನಿಂತ್ಕೊಂಡ್ರೆ ಎಲ್ಲಾ ಜನಸಾಮಾನ್ಯರು ನಿಂತ್ಕೊಳ್ತಾ ಇದ್ರು. ಅವ್ರಿಗೆ ಅವರ ಒಂದು ಕುಂದು ಕೊರತೆಗಳು ಅಥವಾ ಅವರ ಕಂಪ್ಲೇಂಟ್ಸ್ ಏನಾದ್ರು ಇದ್ರೆ ಅಲ್ಲಿ ಯೂಶುವಲಿ ಕೇಳ್ತಾ ಇದ್ದಂತೆ. ಏನು ಇದರ ಅರ್ಥ ಏನಪ್ಪಾ ಅಂದ್ರೆ, ಜನರ ಜೊತೆ ಜಾಸ್ತಿ ಒಂದು ಕಮ್ಯುನಿಕೇಶನ್ ಬಿಲ್ಡ್ ಮಾಡ್ಲಿಕ್ಕೆ, ಟ್ರಸ್ಟ್ ನ, ಅವರ ಒಂದು ನಂಬಿಕೆಯನ್ನ ಗಳಿಸ್ಲಿಕ್ಕೆ ಅಕ್ಬರ್ ಈ ತರ ಮಾಡ್ತಾ ಇದ್ದ. ಸೊ ಪ್ರತಿಯೊಬ್ಬ ರಾಜ, ಪ್ರತಿಯೊಬ್ಬ ರೂಲರ್ ಕೂಡ ಈ ತರ ಏನಾದ್ರೂ ಒಂದು ರಿಫಾರ್ಮ್ ಮಾಡಿರ್ತಾನಲ್ವಾ. ಸೊ ಅಂತವನ್ನ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಇಬಾದತ್ ಖಾನ ಮಾಡಿದ್ದ, ಇದನ್ನ ಹೌಸ್ ಆಫ್ ವರ್ಷಿಪ್ ಅಂತ ಕರಿತೀವಿ. ಯಾರು? ಇದನ್ನು ಕೂಡ ಅಕ್ಬರ್ ಮಾಡಿದ್ದ. ಅಷ್ಟೇ ಯಾಕೆ, ಸರಾಯಿಸ್ ಅಂತ ಮಾಡಿದ್ದ. ಯಾರು? ಶೇರ್ಷಾ ಸೂರಿ ಸರಾಯಿಸ್ ಅಂತ ಮಾಡಿದ್ದ. ಸರಾಯಿಸ್ ಅಂದ್ರೆ ಈ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತಾ ಇರ್ತಾರಲ್ಲ. ಸೊ ಅವ್ರಿಗೆ ಮಾರ್ಗ ಮಧ್ಯದಲ್ಲಿ ಬಿಕಾಸ್ ಆಫ್ ಸ್ಕಾಚಿಂಗ್ ಹೀಟು ಅಥವಾ ಮಳೆ ಗಿಳಿ ಏನಾದ್ರು ಬಂದ್ರೆ ಅದರಿಂದ ತಪ್ಪಿಸ್ಕೊಂಡು ರೆಸ್ಟ್ ಮಾಡ್ಲಿಕ್ಕೆ, ಅದರಿಂದ ತಮ್ಮನ್ನು ತಾವು ಸೇವ್ ಮಾಡ್ಕೊಳ್ಳಿಕ್ಕೆ ಈ ತರ ಇವನು ಇಂಟ್ರೊಡ್ಯೂಸ್ ಮಾಡಿದ್ದ. ಸೊ ಓವರ್ ಆಲ್ ಏನಪ್ಪಾ ಅಂತ ಹೇಳಿದ್ರೆ, ಮೀನಾ ಬಜಾರ್ ರೀತಿಯ
ಈ ತರ ರಿಫಾರ್ಮ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಏನಾದ್ರು ಸೆಟಪ್ ಮಾಡಿದ್ರೆ ಅದು ಯಾವ್ಯಾವುದು ಅಂತ ಹೇಳ್ಬಿಟ್ಟು ಮುಘಲರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು 4 ರಿಂದ 5 ಹೆಸರೇನಿದಾವಲ್ಲ ಇದನ್ನ ಐಡೆಂಟಿಫೈ ಮಾಡ್ಕೊಂಡು ಈ ರೀತಿ ಅಪ್ರೋಚ್ ಇಟ್ಕೊಳ್ಳಿ. ಸರ್ ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಲ್ಲ, ಮುಘಲ್ಸ್ ಅಂತ ಓದುವಾಗ ಏನ್ ಮಾಡ್ತೀವಿ ಹೇಳಿ, ವೆರಿ ಫ್ರಾಂಕ್ ಆಗಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಮಿಡಿವಲ್ ಹಿಸ್ಟ್ರಿ ಆಗಿರ್ಬೋದು, ಅಂದ್ರೆ ಮಧ್ಯಯುಗೀನ ಭಾರತ ಇತಿಹಾಸ ಓದುವಾಗ ನಾವು ಮುಘಲ್ಸ್ ಅಂತ ಬಂದಾಗ ಮೊದಲು ಯಾರು ಬಂದ್ರು, ಅವರ ಟೈಮಲ್ಲಿ ಏನಾಯ್ತು ಅಂತ ಅಂಡರ್ಲೈನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಸ್ಪೆಸಿಫಿಕ್ ಆಗಿ ಈ ತರ ಮೀನಾ ಬಜಾರ್ ರೀತಿ ಯಾವ್ದಾದ್ರು ಒಂದು ಸಂಸ್ಥೆ ಇತ್ತ ಅಥವಾ ಪ್ರಾಕ್ಟೀಸ್ ಇತ್ತ ಅದನ್ನಷ್ಟೇ ನಾವು ಸ್ಪೆಷಲ್ ಗಮನ ಕೊಟ್ಟು ಓದ್ತೀವಾ? ನೋ. ಈ ತರ ಮಾಡಿದಾಗ ಆಕ್ಟಿವ್ ರಿಕಾಲ್ಗೆ ಅಥವಾ ನಿಮ್ಮ ಮೈಂಡ್ ಅಲ್ಲಿ ಅದನ್ನ ಸಸ್ಟೈನ್ ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಮಾಡ್ಕೊಟ್ಟಂಗೆ ಆಗುತ್ತೆ, ರೈಟ್? ಸೊ ಇಲ್ಲಿ ಐ ಥಿಂಕ್ 1 to 4 ಆನ್ಸರ್ ಅನ್ಸುತ್ತೆ. KPSC ಫಸ್ಟ್ ಟೈಮ್ ತಪ್ಪಾಗಿ ಕೊಟ್ಟಿತ್ತು, ಇಲ್ಲಿ ಆಪ್ಷನ್ ಯಾವುದು ಕೊಟ್ಟಿಲ್ಲ. ಐ ಥಿಂಕ್ ಗ್ರೇಸ್ ಮಾರ್ಕ್ ಏನೋ ಇರಬೇಕಿದು. ಸೊ ಇದು ನಿಮಗೆ ಕರ್ನಾಟಕ DSCRT ಟೆಕ್ಸ್ಟ್ ಬುಕ್ ಅಲ್ಲಿ NCERT ಇಲ್ಲಿ ಕೂಡ ಮೆನ್ಷನ್ ಇದೆ. ಕರ್ನಾಟಕದು DSCRT PU ಬುಕ್ ಅಲ್ಲೂ ಇದೆ ಅಂಡ್ NCERT ಕ್ಲಾಸ್ 7 ಮತ್ತು ಕ್ಲಾಸ್ 12 ಅಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಥೀಮ್ಸ್ 2 ಹಿಸ್ಟ್ರಿ ಥೀಮ್ಸ್ 2 ಅಂತ ಬುಕ್ ಏನಿದೆ ಅದು NCERT ಇದು. ಅದರಲ್ಲಿ ಕ್ಲಾಸ್ 12 ಅಲ್ಲಿ ಥೀಮ್ಸ್ 2 ಬರುತ್ತೆ, ಅದರಲ್ಲಿದೆ. ಜೊತೆಗೆ ಕ್ಲಾಸ್ 7 ಅಲ್ಲೂ ಕೂಡ ಇದಿದೆ. ಸೊ ಈಗ ಸರ್ ಎಲ್ಲಾ NCERT ಟೆಕ್ಸ್ಟ್ ಬುಕ್ಸ್ ಓದ್ಬೇಕಾ? ಬೇಡ. ನೀವು ಸಿಂಪಲ್ ಆಗಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ NCERT ಮತ್ತು DSCRT ಸಮರಿ ಸಿಗುತ್ತೆ, ಯಾರಾದ್ರೂ ಮಾಡಿರ್ತಾರೆ. ಆ ಸಮರಿ ತಗೊಳ್ಳಿ, ಆ ಸಮರಿಯಲ್ಲಿ ಅಂತ ಕೀ ಥೀಮ್ಸ್ ನ ಐಡೆಂಟಿಫೈ ಮಾಡಿ, ಅದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ ನ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಶಿವಾಜಿಯವ್ರ ಮೇಲೆ ಪ್ರಶ್ನೆ ಇದೆ. 2024 ಡಿಸೆಂಬರ್ ಅಲ್ಲಿ ಪ್ರಶ್ನೆ ಬಂದಿತ್ತು. ನೀವು ಗಮನಿಸಿದ್ರೆ 23-24 ಅಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಆಗಿತ್ತು. ಶಿವಾಜಿ ಅವ್ರ ಹೆಸರು ತಗೊಂಡು ಅವರ ಒಂದು ಸ್ಟ್ಯಾಚ್ಯೂ ಅನಾವರಣ ಆಗಿರ್ಬೋದು, ಅಥವಾ ಅವ್ರ ಮೇಲೆ ಕೆಲವೊಂದಿಷ್ಟು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಅಥವಾ ಅವ್ರ ಮೇಲೆ ಕೆಲವೊಂದಿಷ್ಟು ಬೇರೆ ಬೇರೆ ಧರ್ಮದವರು ಅಲಿಗೇಷನ್ಸ್ ಮಾಡಿದಾಗ ಅಪೋಸ್ ಮಾಡೋದಾಗಿರ್ಬೋದು, ಸಿಕ್ಕಾಪಟ್ಟೆ ನ್ಯೂಸ್ ಅಲ್ಲಿ ಇತ್ತು. ಸೊ ಹಾಗಾಗಿ ಆ ಕರೆಂಟ್ ಅಫೇರ್ಸ್ ಕಾಂಟೆಕ್ಸ್ಟ್ ಅನ್ನ ತಗೊಂಡು ಇಲ್ಲಿ ಸ್ಟ್ಯಾಟಿಕ್ ಅಲ್ಲಿ ಪ್ರಶ್ನೆಯನ್ನ ಫ್ರೇಮ್ ಮಾಡಿದ್ದು ಉಂಟು. ಚಾನ್ಸಸ್ ಆರ್ ದೇರ್. ಸೊ ಹಾಗಾದ್ರೆ ಈ 2026 ಫಿಲಿಮ್ಸ್ ಹೋದವರು 2025-26 ಯಾವ್ದಾದ್ರು ಒಬ್ಬ ಒಂದು ಹಿಸ್ಟಾರಿಕಲ್ ಫಿಗರ್ಗೆ ಸಂಬಂಧಪಟ್ಟಂತೆ ಏನಾದ್ರು ಡೆವಲಪ್ಮೆಂಟ್ ಆಗಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಔರಂಗಜೇಬ್ಗೆ ಸಂಬಂಧಪಟ್ಟಂತೆ ಯಾವ್ದು NCERT ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಏನೇನಾಯ್ತು ಅಂತ ನಿಮ್ಗೆಲ್ಲ ಗೊತ್ತು. ಸುಪ್ರೀಂ ಕೋರ್ಟ್ ವರೆಗೂ ಆ ಕೇಸ್ ಹೋಗಿತ್ತು, ರೈಟ್? ಸೊ ಅಂತ ಕೀ ಪರ್ಸನಾಲಿಟೀಸ್ ತಗೊಂಡು ಅವ್ರಿಗೆ ರಿಲೇಟೆಡ್ ಒಂದು 4 to 5 ಡೈಮೆನ್ಷನ್ಸ್, ಅವರ ಪೊಲಿಟಿಕಲ್ ಹಿಸ್ಟ್ರಿ, ಅವರ ಬ್ಯಾಟಲ್ಸ್ ಆಗಿರ್ಬೋದು, ಅವರ ಒಂದು ರಿಫಾರ್ಮ್ಸ್ ಆಗಿರ್ಬೋದು, ಅವರು ರಚನೆ ಮಾಡಿದಂತಹ ಒಂದು ಏನಾದರೂ ಸಂಸ್ಥೆ ಆಗಿರ್ಬೋದು, ಅಂಡ್ ಅವ್ರು ತಗೊಂಬಂದಂತಹ ಅಂದ್ರೆ ಅವರ ಮುಖಾಂತರ ಅಥವಾ ಅವರ ಒಂದು ಏನು ಅವ್ರ ಅಂಡರ್ ಅಲ್ಲಿ ಏನಾದ್ರು ಒಂದು ಕಾವ್ಯ ಅಥವಾ ಒಂದು ಲಿಟ್ರೇಚರ್ ರಚನೆ ಆಗಿದ್ರೆ, ಸೊ ಈ ಒಂದು 4 to 5 ಡೈಮೆನ್ಷನ್ಸ್ ಅಲ್ಲಿ ಪ್ರಿಪೇರ್ ಆಗಿ. ಫೈನ್. ಸೊ ಇಲ್ಲಿ ಶಿವಾಜಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳ್ತಾರೆ. ದಾದಾಜಿ ಕೊಂಡದೇವ್, ಐ ಥಿಂಕ್ ಇದು 2024-23 ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲೂ ಈ ದಾದಾಜಿ ಕೊಂಡದೇವ್ರ ಮೇಲೆ ಪ್ರಶ್ನೆ ಬಂದಿತ್ತು. ಸೊ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಾನು ಪ್ರತಿ ಆಸ್ಪಿರೆಂಟ್ಗೂ ಇದನ್ನೇ ಹೇಳ್ತೀನಿ, ಇವಾಗ ನಾನು ಕೂಡ ಇನ್ಮೇಲೆ ಅದನ್ನೇ ಪ್ರಾಕ್ಟೀಸ್ ಶುರು ಮಾಡ್ತೀನಿ. ಎವ್ರಿ ಡೇ ಕನಿಷ್ಠ ಒಂದು 50 ಕ್ವಶನ್ಸ್. ಲಾಸ್ಟ್ 2-3 ಇಯರ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ್ದಾದ್ರು ಸ್ಟೇಟ್ PCS ಎಕ್ಸಾಮ್ ಆಗಿದ್ರೆ, ಜೊತೆಗೆ UPSC CAPF ಮತ್ತೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಇರಿ. ನೀವು ಡೀಟೇಲ್ ಆಗಿ ಓದುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ವಶನ್ ನೋಡಿ, ಆ ಕ್ವಶನ್ ಯಾವ ಟಾಪಿಕ್ ಮೇಲೆ ಇದೆ. ಫಾರ್ ಎಕ್ಸಾಂಪಲ್ ಈಗ ಶಿವಾಜಿ ಮೇಲೆ ಕ್ವಶನ್ ಇತ್ತ, ಸ್ಟೇಟ್ಮೆಂಟ್ಸ್ ನೋಡಿ, ದಾದಾಜಿ ಕೊಂಡದೇವ್ ಅಂತ ಇತ್ತ, ಜಸ್ಟ್ ಗೂಗಲ್ ಸರ್ಚ್ ಮಾಡಿ ಹೂ ಇಸ್ ದಾದಾಜಿ ಕೊಂಡದೇವ್ ಅಂತ ಹೇಳ್ಬಿಟ್ಟು. ಇದು ಇನ್ಫ್ಯಾಕ್ಟ್ NCERT ಅಲ್ಲೂ ಕೊಟ್ಟಿದ್ದಾರೆ, ರೈಟ್? ಸೊ ಈ ರೀತಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಎಲಿಮಿನೇಷನ್ ಟೆಕ್ನಿಕ್ ಏನಾದ್ರು ಕಾಮನ್ ಸೆನ್ಸ್ ಅಪ್ಲೈ ಆಗುತ್ತೆ ಅಂತ ನೋಡೋಣ. ದಾದಾಜಿ ಕೊಂಡದೇವ್ ವಾಸ್ ಗಾರ್ಡಿಯನ್ ಆಫ್ ಶಿವಾಜಿ, ಗೊತ್ತಿಲ್ಲ ಅನ್ಕೊಳ್ಳಿ. ಶಿವಾಜಿ ಕಾಂಕರ್ಡ್ ಜಾವ್ಲಿ ಇನ್ 1656, ಗೊತ್ತಿಲ್ಲ ಅನ್ಕೊಳ್ಳಿ. ಶಿವಾಜಿ ಕಾಂಕರ್ಡ್ ಇಟ್ ಫ್ರಮ್ ಮಾಲೋಜಿ ಭೋಸ್ಲೆ, ಇದು ಗೊತ್ತಿಲ್ಲ ಅನ್ಕೊಳ್ಳಿ. ಸ್ಟೇಟ್ಮೆಂಟ್ 4 ನೋಡಿ, ಬೇಸಿಕ್ ಮಿಡಿವಲ್ ಹಿಸ್ಟ್ರಿ ಓದಿದ್ರು, ಹಿಂದೆ ಓದಿಲ್ಲ ಅಂದ್ರೂ ಮುಂದೆ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ. ಶಿವಾಜಿ ವಾಸ್ ದಿ ಓನ್ಲಿ ಸನ್ ಆಫ್ ಶಹಾಜಿ. ಇದು ತಪ್ಪಂತ ಗೊತ್ತಾಗುತ್ತೆ, ಯಾಕಂದ್ರೆ ಒಂದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟು ಲಾಜಿಕ್, ಎರಡನೇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಅಲ್ಲದೆ ಇದ್ರು ಕೂಡ ಶಿವಾಜಿ ಅವ್ರಿಗೆ ಒಬ್ಬ ಅಣ್ಣ ಇದ್ದ, ಅವನು ಈ ಬಿಜಾಪುರ್ ಸುಲ್ತಾನ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ದ. ಅದರಿಂದಾಗಿ ಶಿವಾಜಿ ಮತ್ತು ಅವ್ರ ಮಧ್ಯೆ ಸ್ವಲ್ಪ ವೈಮನಸ್ಸಾಗ್ತಾ ಇತ್ತು. ಅಷ್ಟಾದ್ರೂ ಕೂಡ ಅವನು ಅದನ್ನ ಧಿಕ್ಕರಿಸಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದ. ಬಟ್ ಒಂದು ಯಾವುದೋ ಒಂದು ಯುದ್ಧದಲ್ಲಿ ಬಿಜಾಪುರ್ ಸುಲ್ತಾನನ ಒಬ್ಬ ಮೇಜರ್ ಇರ್ತಾನೆ, ಅವನ ಹೆಸರು ಅಫ್ರೋಜ್ ಏನೋ ಯಾವ್ದೋ ಖಾನ್ ಬರುತ್ತೆ, ಅವನ್ ಬಂದು ಇವ್ರನ್ನ ಸಾಯಿಸ್ತಾನೆ. ಅದಾದ್ಮೇಲೆ ಶಿವಾಜಿ ಅದಕ್ಕೆ ಏನ್ ಮಾಡ್ತಾನೆ, ಸೇಡ್ ತೀರ್ಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಶಿವಾಜಿ ಅವರು. ಸೊ ಹಂಗಾಗಿ ಈ ಶಿವಾಜಿ ಅವರು ಅವರ ತಂದೆಗೆ ಒಬ್ಬನೇ ಮಗ ಅನ್ನೋ ತಪ್ಪಂತ ಗೊತ್ತಾಗುತ್ತಲ್ವಾ. ಸೊ ಹಂಗಾಗಿ 4th ಸ್ಟೇಟ್ಮೆಂಟ್ ಕಂಪ್ಲೀಟ್ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಈ ತರ ಯಾರೊಬ್ಬ ಬ್ರದರ್ ಇದ್ರು, ಅವ್ರ ಜೊತೆ ಹಿಂಗಾಗಿತ್ತು ಅಂತ ಒಂದು ಐಡಿಯಾ ಇರುತ್ತೆ. ಸೊ 4th ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ 2 ಹೋಯ್ತು, 3 ಹೋಯ್ತು, 4 ಹೋಯ್ತು. ಸೊ ನಮಗೆ ಫಸ್ಟ್, ಸೆಕೆಂಡ್, ಥರ್ಡ್ ಗೊತ್ತಿಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಗೋ ಫಾರ್ ದಿ ರೈಟ್ ಆನ್ಸರ್. ಎಸ್, ಗೆಟಿಂಗ್ ಮೈ ಪಾಯಿಂಟ್, ರೈಟ್? ಸೊ ಹಾಗಾದ್ರೆ ಶಿವಾಜಿ
ಈ ಒಂದು ಹೆಸರು ರಿಲೇಟೆಡ್ ಅಥವಾ ಇವ್ರಿಗೆ ಸಂಬಂಧಪಟ್ಟಂತೆ ಪ್ರೈಮ್ ಟಾಪಿಕ್ಸ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಏನಾಗ್ಬೋದು, ನಮಗೆ ಯಾವ್ಯಾವ ಸಿಗ್ಬೋದು? ಇದೇ ಹಿಸ್ಟ್ರಿ, ಈ ಮಿಡಿವಲ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಅನ್ಕೊಳ್ಳಿ. ಮರಾಠಸ್ ಅಲ್ಲಿ ಯಾವ ರೀತಿ ಶಿವಾಜಿ ಇದ್ದಾರೆ, ಅದೇ ರೀತಿ ನಾನು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಶ್ರೀಕೃಷ್ಣ ದೇವರಾಯರ ಬಗ್ಗೆ ಪ್ರಿಪೇರ್ ಆಗ್ಬೋದಾ? ಶ್ರೀಕೃಷ್ಣ ದೇವರಾಯ. ಆಮೇಲೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರ ಬಗ್ಗೆ ಪ್ರಿಪೇರ್ ಆಗ್ಬೋದಾ? ಇವ್ರ ಮೇಲೆ ಪ್ರಶ್ನೆ ಬಂದಿದೆಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಬಗ್ಗೆ ಪ್ರಿಪೇರ್ ಆಗ್ಬೋದಾ? ಅದ್ರ ಜೊತೆಗೆ ನಾವು ಅದೇ ಒಂದು ಏನು ಟೈಮ್ ಪೀರಿಯಡ್ ಹೋದ್ರೆ ಅಹಿಲ್ಯಾಬಾಯಿ ಹೋಲ್ಕರ್ ಅವ್ರ ಬಗ್ಗೆ ಪ್ರಿಪೇರ್ ಆಗ್ಬೋದಾ? ಅದೇ ರೀತಿ ಟಿಪ್ಪು ಸುಲ್ತಾನ್ ಬಗ್ಗೆ ಪ್ರಿಪೇರ್ ಆಗ್ಬೋದಾ? ಹೌದಲ್ವ? ತುಂಬಾ ಹಿಂದೆ ಹೋಗಕ್ ಹೋಗ್ಬೇಡಿ. ಯಾವ್ದದು ನಮ್ಮ ಹರ್ಷವರ್ಧನ್ ಟೈಮ್ಗೆ ಹೋಗಕ್ ಹೋಗ್ಬೇಡಿ, ಅದು ಬೇರೆ ಥೀಮಲ್ಲಿ ಐಡೆಂಟಿಫೈ ಮಾಡಂತೆ. ಸೊ ಈ ರೀತಿ ಶಿವಾಜಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಈ ಪರ್ಸನಾಲಿಟೀಸ್ ರಿಲೇಟೆಡ್ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಪ್ರಶ್ನೆಗಳು ಬಂದಿದಾವ ಇಲ್ವಾ? ಸೊ ವಿ ಕ್ಯಾನ್ ಐಡೆಂಟಿಫೈ ದಿಸ್ ಆಸ್ ಅ ಪ್ರೈಮ್ ಟಾಪಿಕ್. ಗೆಟಿಂಗ್ ಮೈ ಪಾಯಿಂಟ್? ಸರ್, ಒಂದ್ ಕಡೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಸಿಸ್ಟಮೆಟಿಕ್ ಆಗಿ ಓದೋದು ಒಂದ್ ಕಡೆ ಇರುತ್ತೆ, ಮತ್ತೊಂದು ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಓದೋದು ಬೇರೆ ಇರುತ್ತೆ. ಕರೆಕ್ಟ್? ಯು ಶುಡ್ ಬಿ ಏಬಲ್ ಟು ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದೀಸ್ ಟು. ಇದು ಕೂಡ NCERT ಕ್ಲಾಸ್ 7 ಅಲ್ಲಿ ಕೊಟ್ಟಿದ್ದಾರೆ. ಶಿವಾಜಿ ಮತ್ತು ಮರಾಠಾಸ್ ಬಗ್ಗೆ ಇದೆ. ಇದರಲ್ಲಿ ಏನು ಯಾವಾಗ ಅದನ್ನ ಆಕ್ಯುಪೈ ಮಾಡ್ತಾರೆ, ಯಾರಿಂದ ಆಕ್ಯುಪೈ ಮಾಡ್ತಾರೆ, ಅದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಅಜಂತಾ ಮೇಲೆ ಪ್ರಶ್ನೆ ಇದೆ. ಅಜಂತಾ ಪೇಂಟಿಂಗ್ಸ್, ಅಜಂತಾ ಚಿತ್ರಣಗಳು. ಸೊ ಅಜಂತಾ ಗುಹೆಯಲ್ಲಿರತಕ್ಕಂತಹ ಚಿತ್ರಗಳ ಮೇಲೆ ಪ್ರಶ್ನೆ ಇದೆ ಅಲ್ವಾ? ಒನ್ಸ್ ಅಗೇನ್ ಫಸ್ಟ್ ಎಲಿಮಿನೇಷನ್ ಟೆಕ್ನಿಕ್ ಅಪ್ಲಿಕೇಬಲ್ ಆಗುತ್ತಾ ನೋಡಿ. ಕ್ವಶನ್ ಏನಿದೆ? ಟು ವಿಚ್ ಸೆಕ್ಟ್ ಅಜಂತಾಸ್ ಮೋಸ್ಟ್ ಆಫ್ ದಿ ಪೇಂಟಿಂಗ್ಸ್ ಬಿಲಾಂಗ್? ಅಜಂತಾದ ಬಹುತೇಕ ಚಿತ್ರಗಳು ಬೌದ್ಧ ಧರ್ಮದ ಯಾವ ಪಂಥಕ್ಕೆ ಸೇರಿವೆ? ಸೊ ಬುದ್ಧಿಸಂ, ಜೈನಿಸಂ, ಪ್ರೈಮ್ 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 ಟಾಪಿಕ್. UPSC KPSCಗಂತೂ ಹಾಟ್ ಟಾಪಿಕ್. ಇದ್ರ ಮೇಲೆ ಪ್ರಶ್ನೆ ಫ್ರೇಮ್ ಮಾಡದೆ ಅವರ ಎಕ್ಸಾಮೇ ಇನ್ಕಂಪ್ಲೀಟ್. ಸೊ ಆ ತರ ಓದೋರ್ಗೆ ಬೌದ್ಧ ಧರ್ಮದಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಹಲವು ಪಂಥಗಳು ಯಾವುದು? ಹಿನಾಯನ, ಮಹಾಯಾನ, ವಜ್ರಾಯನ ಗೊತ್ತಿರುತ್ತೆ. ಅದರ ಬೇಸಿಕ್ ಡೀಟೇಲ್ಸ್ ಗೊತ್ತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹಿನಾಯನ ಅಂದ್ರೆ ಹಳೆ ಸೆಕ್ಟ್ ಅವರು ಈ ಬುದ್ಧನ ಮೂರ್ತಿ ಪೂಜೆಯನ್ನ ಧಿಕ್ಕರಿಸಂತವ್ರು, ಮಾಡ್ತಾ ಇರ್ಲಿಲ್ಲ. ಮಹಾಯಾನದವ್ರು ಏನ್ ಮಾಡ್ತಾರೆ? ಬುದ್ಧನ ಮೂರ್ತಿ ಪೂಜೆಯನ್ನ ಆರಂಭಿಸಿದಂತವ್ರು. ಈ ಅಜಂತಾ ಅಂತ ಬಂದ್ರೆ ಅಜಂತಾದಲ್ಲಿ ಹಲವಾರು ವರ್ಷಗಳ ಒಂದು ಪೇಂಟಿಂಗ್ಸ್ ಇದಾವೆ. ಸೊ ಹಾಗಾಗಿ ಇಲ್ಲಿ ಮೋಸ್ಟ್ ಆಫ್ ದಿ ಪೇಂಟಿಂಗ್ಸ್ ಅಂತ ಕೇಳಿದ್ದಾರೆ. ಇದರ ಅರ್ಥ ಅಲ್ಲಿ ಹಿನಾಯನ, ಮಹಾಯಾನ, ವಜ್ರಾಯನ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಪೇಂಟಿಂಗ್ಸ್ ಇರಬಹುದು ಅಂತ ಅರ್ಥ ಮಾಡ್ಕೊಳ್ಳಿ. ಬಟ್ ಮೋಸ್ಟ್ ಆಫ್ ದಿ ಪೇಂಟಿಂಗ್ಸ್ ಯಾವಾಗ ಆಗಿದೆ? ಈ ಲೇಟರ್ ಪೀರಿಯಡ್ ಅಲ್ಲಿ. ಸೊ ಲೇಟರ್ ಪೀರಿಯಡ್ ಅಂತ ಬಂದಾಗ ನೀವು ಹೀನಾಯನ ಇದು ಫಸ್ಟ್ ಆಫ್ ಆಲ್ ಪೇಂಟಿಂಗ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಬೌದ್ಧ ಧರ್ಮದ ಚಿತ್ರಗಳು. ಬೌದ್ಧ ಧರ್ಮದ ಚಿತ್ರಗಳು ಅಂತ ಬಂದ್ರೆ ಅಲ್ಲಿ ಪ್ರಮುಖವಾಗಿ ಬೌದ್ಧನ ಒಂದು ಪೇಂಟಿಂಗ್ ಬರುತ್ತೆ, ಬೌದ್ಧನ ಒಂದು ಚಿತ್ರಣಗಳು ಅಥವಾ ಒಂದು ಪೇಂಟಿಂಗ್ಸ್ ಬರುತ್ತೆ. ಸೊ ಹಂಗಾಗಿ ಬೌದ್ಧನ ಚಿತ್ರ ಅಥವಾ ಏನು ಗೌತಮ ಬುದ್ಧನ ಚಿತ್ರ ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಹೀನಾಯನ ಬರಲ್ಲ. ಸೊ ಹೀನಾಯನ ಎಲ್ಲೆಲ್ಲಿದೆ ಅದನ್ನ ಎಲಿಮಿನೇಟ್ ಮಾಡಿ. ಸೊ ಮಹಾಯಾನ, ವಜ್ರಾಯನ ಅಂತ ಎರಡಿದ್ದಾವೆ. ಸೊ ಮಹಾಯಾನ ಆದ್ಮೇಲೆ ತುಂಬಾ ಲೇಟಾಗಿ ವಜ್ರಾಯನ ಬಂದಿದ್ದು. ಹಾಗಾಗಿ ಇಲ್ಲಿ ಪೇಂಟಿಂಗ್ಸ್ ಅಂತ ಬಂದಾಗ ಪ್ರಮುಖವಾಗಿ ಅದು ಮಹಾಯಾನ ಸೆಕ್ಟ್ ಆಫ್ ಬುದ್ಧಿಸಂಗೆ ಸಂಬಂಧಪಟ್ಟಿದ್ದು. ಸೊ ಎಲಿಮಿನೇಷನ್ ಟೆಕ್ನಿಕ್ ಬಂತ. ಸೊ ಇದರಲ್ಲಿ ಪ್ರೈಮ್ ಟಾಪಿಕ್ ಏನಂತ ಐಡೆಂಟಿಫೈ ಮಾಡಬೇಕು? ಅಜಂತಾ ಗುಹೆಗಳಲ್ಲಿ ಯಾವ ಅಥವಾ ಪೇಂಟಿಂಗ್ಸು ಯಾವ ಒಂದು ಪಂಥಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾ ಇದ್ದಾರೆ. ಇದೇ ರೀತಿ ಅಜಂತಾ ರೀತಿನೇ ನಮ್ಗೆ ಇರ್ತಕ್ಕಂತಹ ಪ್ರಮುಖ ಗುಹೆಗಳು ಯಾವಿದೆ ಹೇಳಿ? ಬಾದಾಮಿ. ಸುಮಾರು ಪ್ರಶ್ನೆಗಳು. ಬಾದಾಮಿಯ ಕೇವ್ ನಂಬರ್ 1 ಅಲ್ಲಿ ಯಾವ ಪೇಂಟಿಂಗ್ ಇದೆ ಅಥವಾ ಯಾವ ಮೂರ್ತಿ ಇದೆ? ಕೇವ್ ನಂಬರ್ 2 ಅಲ್ಲಿ ಯಾವ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ರಚನೆಗಳಿದಾವೆ ಅಂತ ಕೇಳಿದ್ದಾರೆ ಅಲ್ವಾ? ಬಾದಾಮಿ, ಅಜಂತಾ ಆದ್ಮೇಲೆ ಎಲ್ಲೋರ, ಆಮೇಲೆ ಭಿಂಬೇಟ್ಕಾ, ಆಮೇಲೆ ಭಾಗ್ ಕೇವ್ಸು, ಆಮೇಲೆ ಸಿತ್ತನ್ವಸಲ್ಲು, ಆಮೇಲೆ ಎಲಿಫೆಂಟಾ ಕೇವ್ಸು. ಈ ರೀತಿ ಒಂದು 5 ರಿಂದ 6 ಇಂಪಾರ್ಟೆಂಟ್ ಕೇವ್ಸ್ ಬರ್ತವೆ, ಗುಹೆಗಳು ಬರ್ತವೆ. ಅದೆಲ್ಲದರ ಒಂದು ಬ್ರೀಫ್ ಅನಾಲಿಸಿಸ್. ಹಾರ್ಡ್ಲಿ ನಿಮ್ಗೊಂದು 20 ನಿಮಿಷ ತಗೊಳ್ಳಲ್ಲ ಈ ಒಂದು ಟಾಪಿಕ್ ಹ್ಯಾಂಡ್ಔಟ್ ಸಿಕ್ಕರೆ, ರೈಟ್? ಸೊ ಈ ರೀತಿ ಹ್ಯಾಂಡ್ಔಟ್ಸ್ ಪ್ರಿಪೇರ್ ಆಗಿರುತ್ತೆ. ಅದ್ರ ಮೇಲೆ ನೀವು ಸ್ಪೆಸಿಫಿಕ್ ಆಗಿ ಫೋಕಸ್ ಮಾಡಿದ್ರೆ ಒಂದು 15 ರಿಂದ 20 ನಿಮಿಷದಲ್ಲಿ ನೀವು ಐಡೆಂಟಿಫೈ ಮಾಡ್ಕೊಂಡ್ಬಿಡ್ತೀರಾ, ರೈಟ್? ನೆಕ್ಸ್ಟ್, ಅಂಡ್ ಒನ್ಸ್ ಅಗೇನ್ ಇದು UPSC ಫಿಲಿಮ್ಸ್ ಅಲ್ಲಿ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂತಹ ಥೀಮು. ಆಲ್ಮೋಸ್ಟ್ ಥೀಮ್ಸ್ ನೋಡಿ ಒನ್ ಆರ್ ದಿ ಅದರ್ ವೇ UPSC ಅವ್ರ ಎನಿ ಸ್ಟೇಟ್ PCS ಅಲ್ಲಿ ಬಂದಿರುತ್ತೆ. ಸರ್ ಅದಂಗೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಯಾಕಂದ್ರೆ ಹಿಸ್ಟ್ರಿ 1947 ಅವ್ರಿಗೆ ಏನಾಗಿದೆಯಲ್ಲ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋ ವೇ. ಸೊ ಹಂಗಾಗಿ ಈ 1950s ಇಂದ ಇಲ್ಲಿವರೆಗೂ ಏನೇನು ಎಕ್ಸಾಮ್ ಆಗಿದೆಯಲ್ಲ ಒನ್ ಆರ್ ದಿ ಅದರ್ ವೇ ಬಂದು ಹೋಗಿರುತ್ತಲ್ಲ, ಇಷ್ಟು ಸ್ಟೇಟ್ PCS ಎಕ್ಸಾಮ್ಸ್, ಇಷ್ಟು UPSC ಎಕ್ಸಾಮ್ಸ್. ಸೊ ಎಲ್ಲ ಓದುವಂತ ಅವಶ್ಯಕತೆ ಇಲ್ಲ. ಲಾಸ್ಟ್ ಒಂದು 10 to 15 years ಕ್ವಶನ್ ಪೇಪರ್ ತಗೊಳ್ಳಿ, ಥೀಮ್ಸ್ ಅನ್ನ ಐಡೆಂಟಿಫೈ ಮಾಡ್ಕೊಂಡು ಹೋಗಿ, ರೈಟ್? ಅಂಡ್ NCERT ಕ್ಲಾಸ್ 6 ಅಲ್ಲಿ, ಕ್ಲಾಸ್ 11 ಅಲ್ಲೂ ಕೂಡ ಇದು ಇರೋದನ್ನ ನಾವು ಕಾಣ್ತೀವಿ.
ಯಾವುದು ಅಜಂತಾ ಪೇಂಟಿಂಗ್ಸ್ ಬಗ್ಗೆ. ಓಕೆ, ನೆಕ್ಸ್ಟ್ ಸಾತವಾಹನರ ಒಂದು ಟೌನ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಕ್ವಶನ್: ದಿ ಟೌನ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಸಾತವಾಹನ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್. ಶಾತವಾಹನರ ಕಾಲದಲ್ಲಿ ನಗರ ಆಡಳಿತವು ಯಾರ ಕೈಯಲ್ಲಿತ್ತು? ನಿಗಮ ಸಭಾ ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಓದಬೇಕು? ಟೌನ್ ಅಡ್ಮಿನಿಸ್ಟ್ರೇಷನ್ ನಿಮ್ಗೆ ಇಲ್ಲಿ ಪ್ರೈಮ್ ಟಾಪಿಕ್. ಅಡ್ಮಿನಿಸ್ಟ್ರೇಷನ್ ಇಸ್ ಪ್ರೈಮರಿ, ಓಕೆ, ಅದನ್ನೇ ಪ್ರೈಮ್ ಟಾಪಿಕ್ ಅನ್ಕೋಬಹುದು. ಅದರಲ್ಲೂ ಕೂಡ ಟೌನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ತುಂಬಾ ಪ್ರೈಮ್ ಟಾಪಿಕ್. ಸೊ ಯಾರ್ಯಾರ ಕಾಲದ ಬೇಕು? ಸಾತವಾಹನರದ್ದು, ಚೋಳರದ್ದು, ಆಮೇಲೆ ನಿಮ್ಗೆ ಮುಘಲರ ಕಾಲದಲ್ಲಿ, ಸೊ ಗುಪ್ತರ ಕಾಲದಲ್ಲಿ ಯಾವ್ಯಾವ ರೀತಿ ಟೌನ್ ಅನ್ನು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ರು, ವಿಲೇಜ್ ಹೆಡ್ಗೆ ಅಥವಾ ಹಳ್ಳಿಯ ಪ್ರಮುಖರಿಗೆ ಏನಂತ ಇದ್ರು, ಅಥವಾ ಒಂದು ಗ್ರೂಪ್ ಆಫ್ ವಿಲೇಜಸ್ ಅನ್ನ ಸೇರಿಸಿ ಮಾಡಿದಂತಹ ಒಂದು ಸಂಘಟನೆಗೆ ಏನಂತ ಕರಿತಾ ಇದ್ರು, ರೈಟ್. ಸೊ ಇಲ್ಲಿ ನೀವು ಗುಪ್ತರ ಕಾಲಕ್ಕೆ ಹೋದ್ರೆ ಶ್ರೇಣೀಸ್ ಅಂತ ಬರುತ್ತೆ, ಆಮೇಲೆ ಸಾರ್ತವಾಹ ಅಂತ ಬರುತ್ತೆ. ಅಷ್ಟೇ ಯಾಕೆ ಸಾತವಾಹನರ ಕಾಲದಲ್ಲಿ ನಿಮ್ಗೆ ಗೌಲ್ಮಿಕ, ಗುಲ್ಮ ಅಂತೆಲ್ಲ ಟರ್ಮ್ಸ್ ಬರುತ್ತೆ. ಸೊ ಅಂತ ಒಂದು 4 to 5 ಟರ್ಮ್ಸ್ ಪ್ರತಿ ಕಿಂಗ್ಡಮ್ಗೂ ಸಂಬಂಧಪಟ್ಟಂತೆ ಪ್ರಿಪೇರ್ ಆದ್ರೆ ನಿಮ್ಗೆ ಟೌನ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಪ್ರಶ್ನೆ ಬರುತ್ತೆ. ಬೇಕಾದ್ರೆ ಇಮಿಡಿಯೇಟ್ಲಿ ನೀವೇನ್ ಮಾಡ್ಬೋದು, ಕ್ಲಾಸ್ ಮುಗಿದ್ಮೇಲೆ ಅಥವಾ ಕ್ಲಾಸ್ ಪಾಸ್ ಮಾಡಿ ಟೌನ್ ಅಡ್ಮಿನಿಸ್ಟ್ರೇಷನ್ ಅಂತ ಹೊಡೆದ್ಬಿಟ್ಟು ಮುಘಲ್ಸ್ ಕಾಲದಲ್ಲಿ ಅಥವಾ ಶಾತವಾಹನರ ಕಾಲದಲ್ಲಿ ಅಥವಾ ಚೋಳರ ಕಾಲದಲ್ಲಿ ಅದನ್ನ ಸರ್ಚ್ ಮಾಡಿ ನೋಡಿ, ಅದ್ರ ಮೇಲೆ ಕ್ವಶನ್ಸ್ ಬಂದೇ ಬಂದಿರುತ್ತೆ, ರೈಟ್. ಸೊ ನೀವು ಹೆಂಗ್ ಮಾಡ್ಬೇಕು ಪ್ರಿಪ್ರೇಷನ್ ಮಾಡುವಾಗ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ತಿಳ್ಕೊಳ್ಳಿ. ಶಾತವಾಹನಸ್ ಅಂತ ಹೊಡೆದ್ಬಿಟ್ಟು ಸ್ಪೇಸ್ UPSC ಅಂತ ಹೊಡೆದು ಸ್ಪೇಸ್ ಟೆಕ್ಸ್ಟ್ ಬುಕ್ ಅಂತ ಹೊಡೀರಿ. ನಿಮ್ಗೆ ಅದರಲ್ಲಿ ಈ ಶಾತವಾಹನರ ಮೇಲೆ UPSC ಬಂದಂತಹ ಎಲ್ಲಾ ಪ್ರಶ್ನೆಗಳು ಸಿಕ್ಬಿಡುತ್ತೆ. ನಿಮ್ಗೊಂದು ಅಪ್ರೋಚ್ ಬಿಲ್ಡ್ ಆಗುತ್ತೆ. ಈಗ ಸಿಂಪಲ್ ಆಗಿ ಶಾತವಾಹನರ ಮೇಲೆ ನೀವೊಂದು ವಿಕಿಪೀಡಿಯಾ ಪೇಜ್ ಓಪನ್ ಮಾಡಿ 500 ಪೇಜ್ ಬೇಕಾದ್ರೂ ಓದ್ಬೋದು. ಬಟ್ ಡಸ್ ಇಟ್ ಮೇಕ್ ಎನಿ ಸೆನ್ಸ್? ನೋ, ರೈಟ್. ನೆಕ್ಸ್ಟ್ ನೋಡಿ, ಎಸ್ ಇಲ್ಲಿ ಹೇಳಿಲ್ಲ ಟೌನ್ ಅಡ್ಮಿನಿಸ್ಟ್ರೇಷನ್, ಅದ್ರ ರಿಲೇಟೆಡ್ ಥೀಮು ಅದೇ ವರ್ಷ ನೋಡಿ. ನೆಕ್ಸ್ಟ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ವಶನ್ ಇದೆ. 73 ಶಾತವಾಹನರ ಮೇಲಿದೆ, 74 ಚೋಳರ ಒಂದು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಮೇಲಿದೆ, ಲೋಕಲ್ ಅಸೋಸಿಯೇಷನ್ ಮೇಲೆ. ಚೋಳರ ಕಾಲದಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ ಭೂಮಾಲೀಕರು ಸ್ಥಾಪಿಸಿದ ಸ್ಥಳೀಯ ಸಮುದಾಯ ಸಂಘದ ಹೆಸರೇನು? ಅರ್ಥ ಆಯ್ತಲ್ಲ? ಸೇಮ್ ಥೀಮ್, ಸಿಮಿಲರ್ ಥೀಮು, ರೈಟ್. ಅಡ್ಮಿನಿಸ್ಟ್ರೇಷನು, ಮ್ಯಾನೇಜ್ಮೆಂಟು, ಅಸೋಸಿಯೇಷನ್ಸು ಅವ್ರವ್ರ ಕಾಲದಲ್ಲಿ ಬೇರೆ ಬೇರೆ ಹೆಸರು ಇರ್ತಾ ಇತ್ತು. ಸೊ ದೀಸ್ ಆರ್ ಆಲ್ ವೆರಿ ವೆರಿ ಪ್ರೈಮ್. ನೆಕ್ಸ್ಟ್ ನೋಡಿ, ಬುದ್ಧಿಸ್ಟ್ ಕೌನ್ಸಿಲ್ಸ್. ಇನ್ ವಿಚ್ ಬುದ್ಧಿಸ್ಟ್ ಕೌನ್ಸಿಲ್ ವೇರ್ ದಿ 2 ಗ್ರೂಪ್ಸ್ ಬುದ್ಧಿಸ್ಟ್ ಹಿನಾಯನ ಅಂಡ್ ಮಹಾಯಾನ ರಿಕಗ್ನೈಸ್ಡ್? ಮಹಾಯಾನ ಮತ್ತು ಹೀನಯಾನ ಎಂಬ 2 ಬೌದ್ಧ ಪಂಥಗಳನ್ನ ಯಾವ ಬೌದ್ಧ ಒಂದು ಕೌನ್ಸಿಲ್ ಅಲ್ಲಿ ಮಾನ್ಯಗೊಳಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಏನ್ ಬೇಕು? 4 ಇಂಪಾರ್ಟೆಂಟ್ ಮೇಜರ್ ಬುದ್ಧಿಸ್ಟ್ ಕೌನ್ಸಿಲ್ಸ್. ಸ್ಥಳ ಎಲ್ಲಿ ನಡೀತು, ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು, ಅಶೋಕ ಯಾವ ಸಂದರ್ಭದಲ್ಲಿದ್ದ, ಕಾಳಶೋಕ ಯಾವ ಸಂದರ್ಭದಲ್ಲಿದ್ದ, ಪಾಟ್ಲಿಪುತ್ರದಲ್ಲಿ ನಡೆದಾಗ ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು, ರೈಟ್. ಸೊ ಈ ತರ 4 ಬುದ್ಧಿಸ್ಟ್ ಕೌನ್ಸಿಲ್ಸ್. ಆಮೇಲೆ ಜೈನ್ ಕೌನ್ಸಿಲ್ಸ್ ಎಲ್ಲೇ ನಡೀತು, ಎಷ್ಟಾಗಿದೆ, ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು, ಯಾವ ಮುನಿಗಳು ಅದರ ಒಂದು ನೇತೃತ್ವವನ್ನು ವಹಿಸಿದ್ರು, ರೈಟ್. ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಸಚ್ ಥಿಂಗ್ಸ್. ಸೊ ಇದು ಕೂಡ ನಿಮಗೆ NCERT 6 ಅಲ್ಲಿ ಬರುತ್ತೆ. ಸೊ ಮೋಸ್ಟ್ ಆಫ್ ದಿ ಈಸಿ ಕ್ವಶನ್ಸ್, ನಾನು ಡಿಫಿಕಲ್ಟ್ ಕ್ವಶನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಡಿಫಿಕಲ್ಟ್ ಇರ್ತಕ್ಕಂಥ, ಯಾರಿಗೂ ಅಟೆಂಡ್ ಮಾಡಕ್ ಆಗದಿರ್ತಕ್ಕಂಥ 4 to 5 ಕ್ವಶನ್ಸ್, 5 ಕ್ವಶನ್ಸ್ ಬಿಟ್ಟಾಕಿ ಉಳಿದಂತ ಈಸಿ ಮತ್ತು ಮಾಡರೇಟ್ ಕ್ವಶನ್ಸ್ ಅನ್ನ ಮಿಸ್ ಮಾಡಬೇಡಿ, ರೈಟ್. ನೆಕ್ಸ್ಟ್ ಅಶೋಕಾಸ್ ಇನ್ಸ್ಕ್ರಿಪ್ಷನ್ಸ್. ಇದ್ರ ಮೇಲೆ ಏನಿದೆ ಕ್ವಶನ್? ಅಶೋಕನ ಶಾಸನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ, ರೈಟ್. ದಿ ರಾಕ್ ಎಡಿಕ್ಟ್ 3 ರೆಫರ್ಸ್ ಟು ಆಫೀಸರ್ಸ್ ಗೋಯಿಂಗ್ ಆನ್ ಟೂರ್ ಎವ್ರಿ 5 years. ಆಮೇಲೆ this inscription mentions that the village of Lumbini will get a tax concession. Rock edict 11 refers to the gift of Dhamma. ಸೊ ಏನ್ ಅರ್ಥ ಆಗ್ತಾ ಇದೆ? ಅಶೋಕನ ಈ ಪ್ರಮುಖ 14 ಏನು ಶಾಸನಗಳು ಕರ್ನಾಟಕದಲ್ಲಿ ಎಲ್ಲಿತ್ತು? ನೀವು ಪ್ರೈಮ್ ಟಾಪಿಕ್ ಅಂತ ಐಡೆಂಟಿಫೈ ಮಾಡ್ಕೊಂಡ್ರೆ ಇದ್ರ ಮೇಲೆ ಹೆಂಗ್ ಓದ್ಬೇಕು? ಕರ್ನಾಟಕದಲ್ಲಿ ಈ ಇನ್ಸ್ಕ್ರಿಪ್ಷನ್, ಅಶೋಕನ ಇನ್ಸ್ಕ್ರಿಪ್ಷನ್ ಎಲ್ಲೆಲ್ಲಿವರೆಗೂ ಇದೆ. ಯೂಶಲಿ ಅಶೋಕ ತನ್ನ ಇನ್ಸ್ಕ್ರಿಪ್ಷನ್ಸ್ ಅಲ್ಲಿ, ರಾಕ್ ಎಡಿಕ್ಟ್ಸ್ ಅಲ್ಲಿ ತನ್ನನ್ನ ದೇವನಂಪಿಯ ಅಥವಾ ದೇವದಸ್ಸಿ ಅಂತ ಕರ್ಕೊಳ್ತಾ ಇದ್ದ ಅಂತ ಅಂಶ ಗೊತ್ತಿರಬೇಕು. ಯಾವ ಸ್ಕ್ರಿಪ್ಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಶಾಸನ ರಚನೆ ಆಗಿತ್ತು, ಅದ್ರಲ್ಲಿ ಏನು ಉಲ್ಲೇಖ ಮಾಡಿದ್ದ, ಧಮ್ಮದ ಬಗ್ಗೆ ಉಲ್ಲೇಖ ಯಾವ್ದ್ರಲ್ಲಿ ಮಾಡಿದ್ದ, ರೈಟ್. ಸೊ ಈ ತರ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ಗೆ ಸಂಬಂಧಪಟ್ಟಂತೆ ನೀವು ಸುಮಾರು ಒಂದು 10 ಇಂದ 15 ಪಾಯಿಂಟ್ಸ್ ಆಗುತ್ತೆ. ಅದನ್ನ ಐಡೆಂಟಿಫೈ ಮಾಡ್ಕೊಂಡ್ರೆ ಅದ್ರ ಮೇಲೆ ಒಂದಲ್ಲ ಒಂದು ಆಂಗಲ್ ಪ್ರಶ್ನೆ ಬಂದೇ ಬರುತ್ತೆ. ಗೆಟಿಂಗ್? ಸೊ ದಿಸ್ ಈಸ್ ಒನ್ಸ್ ಅಗೇನ್ ಅ ಪ್ರೈಮ್ ಟಾಪಿಕ್. ನೆಕ್ಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ 2025-26 ಯಾವುದು ಹೊಸದಾಗಿ ಆಡ್ ಆಗಿದೆ? UPS ಸಾರನಾಥ್ ಆಡ್ ಆಗಿದೆ. ಸಾರನಾಥ್ ಈಸ್ ರಿಲೇಟೆಡ್ ಟು ಹೂಮ್? ಗೌತಮ ಬುದ್ಧನಿಗೆ ಯಾವ ಒಂದು ರೀತಿಯಲ್ಲಿ ಇದು ರಿಲೇಟ್ ಆಗಿದೆ? ಕಮೆಂಟ್ ಮಾಡಿ.
ರೈಟ್. ಸೊ ಅದ್ರ ಮೇಲೆ ಸಹ ಪ್ರಶ್ನೆ ಬರ್ಬೋದು. ಡೈರೆಕ್ಟ್ ಆಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮೇಲೆ ಕೇಳದೇ ಇರಬಹುದು. 2026ರಲ್ಲಿ ಸಾರನಾಥ್ ಯುಪಿಯಲ್ಲಿ ಇರ್ತಕ್ಕಂಥ ಸಾರನಾಥ್ ಏನಾಗಿತ್ತು ಆಡ್ ಆಗಿತ್ತಲ್ಲ, ಅದು ಯಾವ ರೀತಿ ಗೌತಮ ಬುದ್ಧನ ಒಂದು ಲೈಫ್ ಸೈಕಲ್ಗೆ ಲಿಂಕ್ ಆಗಿದೆ ಹಂಗ್ ಪ್ರಶ್ನೆ ಕೇಳ್ತಾರೆ. ರೈಟ್. ಇಲ್ಲಿ ಫಾರ್ ಎಕ್ಸಾಂಪಲ್ 2024ರ ಕ್ವಶನ್ ಪೇಪರ್ ಎಲ್ಲ ಮೊಯ್ದಾಮ್ಸ್ ಆಡ್ ಮಾಡಿದ್ರು. ಸೊ ಇಲ್ಲಿ ನೋಡಿ, ಎಲಿಮಿನೇಷನ್ ಟೆಕ್ನಿಕ್ ಅಪ್ಲೈ ಮಾಡಿ ನೋಡಿ. ಮೊಯ್ದಾಮ್ಸ್ ಆಡ್ ಮಾಡಿದ್ರು, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ, ಹಾಗಾಗಿ ಇದನ್ನ ನೀವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ತೀರಾ. ಸೆಕೆಂಡ್ ಒನ್ ಸ್ಯಾಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ, ಇದನ್ನ 2023ರಲ್ಲಿ ಆಡ್ ಮಾಡಿದ್ರು ಅನ್ಸುತ್ತೆ. ಇವೆರಡನ್ನೂ ಕೂಡ ನೀವು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ತೀರಾ. ಥರ್ಡ್ ಒನ್ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಅಟ್ ಬೋಧಗಯಾ ಇಸ್ ಎಟ್ ಟು ಬಿ ಡಿಕ್ಲೇರ್ಡ್, ಅಂದ್ರೆ ಇನ್ನು ಸೇರ್ಸಿರಲ್ಲ ಅಂತ ಹೇಳ್ತಾ ಇದ್ರು. ಸೊ ಸಿ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್. ಸೊ ಸಿ ಎಲಿಮಿನೇಟ್ ಮಾಡಿದ್ರೆ ನೋಡಿ ಡೈರೆಕ್ಟ್ ಆನ್ಸರ್ ಬಂತು, ಎ ಅಂಡ್ ಬಿ ಓನ್ಲಿ. ರೈಟ್. ಸೊ ಈ ರೀತಿ ಎಲಿಮಿನೇಷನ್ನು ಮತ್ತೆ ಈ ರೀತಿ ಪ್ರೈಮ್ ಟಾಪಿಕ್ಸ್ ಅನ್ನ ಕಲಿಬೇಕು ಅಂದ್ರೆ ನಾನು ಸುಮಾರು ವರ್ಷಗಳಿಂದ ಫೇಲ್ ಆಗಿನೇ ಇದನ್ನೆಲ್ಲ ಕಂಡಿಡ್ಕೊಂಡಿದ್ದು. ಯಾಕಂದ್ರೆ ಸುಮಾರು ಜನ ಟಾಪರ್ಸ್ ಹೇಳ್ಕೊಡಕ್ ಹೋಗಲ್ಲ, ಏನೇನೋ ಅಂತ ಹೇಳ್ತಾರೆ. ಸೊ ಈ ಒಂದು ಅಪ್ರೋಚ್ ಅನ್ನ ನೀವು ಇಟ್ಕೊಂಡ್ರೆ ನೆನ್ಪಿರ್ಲಿ, ಬರೀ ಪ್ರೈಮ್ ಟಾಪಿಕ್ಸ್ ಅಂತ ಇಷ್ಟನ್ನೇ ಮಾಡ್ತಾ ಕೂತ್ಕೋಬೇಡಿ, ನಿಮ್ಮ ರೆಗ್ಯುಲರ್ ಪ್ರಿಪ್ರೇಷನ್ ಇರಲಿ, ಅದ್ರ ಜೊತೆಗೆ ಇದನ್ನ ವ್ಯಾಲ್ಯೂ ಎಡಿಷನ್ ಮಾಡ್ಕೊಳ್ಳಿ. ಒಂಥರ ನೈಟ್ರಾಕ್ಸ್ ಇದ್ದಂಗೆ ಇರ್ಬೇಕು ನಿಮ್ಗೆ ಇದು. ಫೈನ್. ಸೊ ಒನ್ಸ್ ಅಗೇನ್ ಸಿ, ಕರೆಂಟ್ ಅಫೇರ್ಸ್ ಲಿಂಕೇಜ್ ಮಾಡ್ಬೋದು ಯಾವುದನ್ನ, ಈ ಒಂದು ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅನ್ನ. ನೆಕ್ಸ್ಟ್ ಮಾಡರ್ನ್ ಹಿಸ್ಟ್ರಿ ಅಂತ ಬಂದ್ರೆ ಮೇಡಮ್ ವಿಕಾಜಿ ಕಾಮ ಮೇಲೆ ಪ್ರಶ್ನೆ ಇತ್ತು. ವುಮೆನ್